ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಿ ಅಂದ್ರೆ, ನಾನು ಬೆಳಗ್ಗೆ ಮಾಡಿರೋ ಚಪಾತಿ ಕಡೆ ರಾತ್ರಿ ಮಾಡಿ ಚಪಾತಿ ಇದ್ದು ಅಂದ್ರೆ ಈ ರೀತಿ ಒಂಥರ ನಾಷ್ಟ, ಬೆಳಗಿನ ನಾಷ್ಟ ಆದರೂ ಅನ್ಬೋದು, ಸಾಯಂಕಾಲ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಅನ್ಬೋದು, ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. ಬರೀ ಚಪಾತಿ ಉಪ್ಪಿಟ್ಟು ಅನ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಆಗುತ್ತದೆ. 5-10 ನಿಮಿಷದಲ್ಲೇ ಮಾಡುವಂಥ ರೆಸಿಪಿನ ಹೇಳ್ಕೊಡ್ತೀನಿ, ನೋಡ್ಕೊಂಬನ್ನಿ ಹೇಗೆ ಮಾಡೋದಂತ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನಂದ್ರೆ, ಈರುಳ್ಳಿ, ಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ, ಒಂದು ಟೊಮೊಟೊ, ನಿಂಬೆ ಹುಳಿ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ತೊಗೊಂಡಿನಿ. ಇದು ಹೇಗೆ ಮಾಡೋದಂತ ನೋಡ್ಕೊಂಬನ್ನಿ. ಈಗ ನೋಡಿರಿ, ಈ ಥರ ಪೀಸ್ ಮಾಡೀನಿ. ಈ ರೀತಿ ಮೆತ್ತಗೆ ಚಪಾತಿ ಇರಬೇಕು. ಈ ಪೀಸಸ್ಗಳು ಏನು ಮಾಡೋದಂದ್ರೆ, ನಾನು ಮಿಕ್ಸಿ ಮಾಡ್ಕೊತೀನಿ. ಇವು 3 ಚಪಾತಿ ಇರೋದು. 3 ಚಪಾತಿ ತೊಗೊಂಡಿನಿ ನಾನು. ಈಗ ಇವು ಸ್ವಲ್ಪ ಗ್ರೈಂಡ್ ಮಾಡೋಣ. ರವೆ ಥರ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಈಗ ನೋಡಿರಿ, ಎಣ್ಣೆ ಹಾಕಿದ್ದೀನಿ 2-3 ಸ್ಪೂನು. ಈ ರೀತಿ ಅವಳ ರುಬ್ಕೊಂಡು ನೋಡಿರಿ, ಅವಲಕ್ಕಿ ಥರ ಕಾಣಿಸ್ತದೆ, ಮಸ್ತ್ ಆಗ್ತದೆ. ಈಗ ಎಷ್ಟು ಮೆತ್ತಗಾಗಿದೆ, ಭಾರಿ ಟೇಸ್ಟ್ ಆಗ್ತದೆ. ಮಕ್ಕಳು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸು ಸ್ಕೂಲಿಂದ ಬಂದ ತಕ್ಷಣ ಕೇಳಿದ್ರಂದ್ರೆ, ಬೆಳಗ್ಗೆ ಚಪಾತಿ ಮಾಡಿದ್ದೀವಿ ಅಂದ್ರೆ ಇನ್ನೂ 1-2-3 ಚಪಾತಿ ಇಳಿದಿದ್ದು ಅಂದರೆ ಈ ರೀತಿ ಒಂಥರ ನಾಷ್ಟ, ಬೆಳಗ್ಗೆ ಸಾಯಂಕಾಲ ಸ್ನ್ಯಾಕ್ಸ್ ಥರ ಮಾಡಿಕೊಡ್ರಿ, ಮಸ್ತ್ ಇಷ್ಟಪಡ್ತಿರ್ತಾರೆ. ನೋಡಿರಿ, ಜೀರಿಗೆ ಹಾಕಿದ್ದೀನಿ. ಈಗ ಕಡಲೆಬೇಳೆ ಹಾಕೋಣ, ಉದ್ದಿನಬೇಳೆ ಹಾಕೋಣ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀನಿ. ಚಟ್ಪಟ ಅಂದ ತಕ್ಷಣ ಈರುಳ್ಳಿ, ಮೆಣಸಿಕಾಯಿ ಹಾಕೋಣ. ಮಸ್ತ್ ಆಗ್ತದೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಚಪಾತಿ ಉಪ್ಪಿಟ್ಟು ಅನ್ನೋದು ಗೊತ್ತಾಗಲ್ಲ, ಒಂಥರ ಟೇಸ್ಟ್ ಆಗ್ತದೆ. ಚಪಾತಿ ಫ್ರೆಶ್ ಇದ್ದು ಅಂದರೆ ಮಸ್ತ್ ಆಗ್ತದೆ ನೋಡಿರಿ. ಈಗ ನೋಡಿರಿ, ನಾವು ಈರುಳ್ಳಿ ಹಾಕೋಣ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆದವು. ಈಗ ನೋಡಿರಿ, ಈರುಳ್ಳಿ, ಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ 5-10 ನಿಮಿಷದಲ್ಲೇ ಪಟಾಪಟ್ ಅಂತ ಮಾಡಿಕೊಡೋದು. ನೋಡಿರಿ, ಫ್ರೈ ಆಗಲಿ. ಈಗ ನೋಡಿರಿ, ಸ್ವಲ್ಪ ರೆಡ್ ಖಾರ ಹಾಕಿದ್ದೀನಿ, ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಾಟ್ ಮಸಾಲ ಇದ್ರೆ ಹಾಕ್ರಿ, ಮ್ಯಾಗಿ ಮಸಾಲ ಟೇಸ್ಟ್ ಆಗ್ತದೆ. ಈಗ ನೋಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಚಪಾತಿಗೆ ಹಾಕಿರ್ತೀವಿ ನೋಡಿ ಹಾಕ್ಬೇಕು. ಅಚ್ಚ ಖಾರದ ಪೌಡ್ರ್ ಹಾಕಿನಿ ಸ್ವಲ್ಪ. ನೀವು ಹಸಿ ಮೆಣಸಿಕಾಯಿ ಹಾಕಿರ್ತೀರಿ ನೋಡಿ ಹಾಕ್ರಿ, ಖಾರ ತಿಲ್ಲಿಲ್ಲ ಅಂದ್ರೆ. ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲ, ಹಸಿನ ಪೌಡ್ರ್ ಹಾಕಿನಿ. ನಂಚೂರು ಫ್ರೈ ಆಗಲಿ. ಈಗ ನೋಡಿರಿ, ಒಗ್ಗರಣೆ ರೆಡಿ ಆಗ್ಯದಲ್ಲ. ನಾವು ಮಾಡಿ ಇಟ್ಕೊಂಡಿರುವಂಥ ಚಪಾತಿ ಈ ರೀತಿ ತೆರೆಯಾಗಿ ರುಬ್ಬಿದ್ದೀನಲ್ಲ, ಈ ಚಪಾತಿ ಇದಕ್ಕೆ ಮಿಕ್ಸ್ ಮಾಡೋಣ. ನೋಡಿ, ಭಾಳ ಟೇಸ್ಟ್ ಆಗ್ತದೆ. ಒಂದು ಸರಿ ಮಾಡಿರಿ ನೀವು, ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ. ಮಕ್ಕಳು ತುಂಬಾ ಇಷ್ಟಪಡ್ತೀವಿ. ಒಂದು ಬೆಳಗ್ಗೆ ಸಾಯಂಕಾಲ ಬಂದ ತಕ್ಷಣ ಮಕ್ಕಳಿಗೆ ಈ ರೀತಿ ಮಾಡಿಕೊಡ್ರಿ, ಮಸ್ತ್ ಆಗ್ತದೆ. ನೋಡಿ, ಇನ್ನೂ ಸ್ವಲ್ಪ ಸಣ್ಣ ರುಬ್ಬಿದ್ವಿ ಅಂದ್ರೆ ಮೆತ್ತಗಾಗ್ತದೆ, ಭಾಳ ಇದು ಉಂಡೆ ಆಗ್ತದೆ. ಅದು ಅದಕ್ಕೆ ಇಷ್ಟೇ ತೆರೆಯಾಗಿ ರುಬ್ಕೊಂಡಿನಿ. ಬ್ರೆಡ್ ಉಪ್ಪಿಟ್ಟು ಥರ ಆಗುತ್ತೆ ನೋಡಿರಿ, ಮಸ್ತ್ ಟೇಸ್ಟ್. ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಮಧ್ಯದಾಗ ಸಿಗ್ತಾವಲ್ಲ, ಮಸ್ತ್ ಆಗ್ತದೆ. ಇದ್ರ ಜೊತೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ಏನು ಹೇಳ್ತೀನಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ. ನೋಡಿರಿ, ಮಸ್ತಾಗಿ ರೆಡಿ ಆಯಿತು ಚಪಾತಿ ಉಪ್ಪಿಟ್ಟು. ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡುವಂಥ ಉಪ್ಪಿಟ್ಟು ರೆಸಿಪಿ, ಚಪಾತಿ ಉಪ್ಪಿಟ್ಟು ರೆಸಿಪಿನ ಹೇಳ್ಕೊಡ್ತೀನಿ. ನೀವು ಮಾಡ್ಕೊಂಡು ತಿನ್ನಿರಿ. ನಿಮ್ಮ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ. ನಾನು ಸರಿ ಮಗನಿಗೆ ಮಾಡಿಕೊಟ್ಟಿದ್ದೆ. ಏನು ಮಮ್ಮಿ ಇದು ಎದುರು ಉಪ್ಪಿಟ್ಟು ಅಂತ ಅವ್ನಿಗೆ ಗೊತ್ತಾಗಿದ್ದಿಲ್ಲ. ಒಂಚೂರು ಲಿಂಬೆಹಣ್ಣಿನ ರಸ ಹಾಕೊಂಡು ತಿನ್ನಿರಿ, ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡಿರಿ. ನೀವು ಮಾಡ್ಕೊಂಡು ತಿನ್ನಿರಿ, ಇಷ್ಟಪಟ್ಟು ತಿಂತಾರೆ ಮನೆ ಮಂದಿ ಎಲ್ಲ. ಮಸ್ತ್ ಆಗ್ಯದ್ರಿ. ಮಗ ಇದ್ರೆ ಟೇಸ್ಟ್ ಮಾಡ್ತಿದ್ದ, ಮಗ ಇವಾಗಿಲ್ಲ, ಹಾಸ್ಟೆಲ್. ಮಸ್ತ್ ಆಗ್ಯದ ನೋಡಿರಿ. ಈ ರೀತಿ ಒಂದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಮಾಡಿಕೊಡ್ರಿ. ಬೆಳಗ್ಗೆ ಚಪಾತಿ ಮಾಡಿದ್ರೆ ಅದೇ ತಿಂದು ಬೇಸರ ಆಗಿರ್ತದೆ ಮಕ್ಕಳಿಗೆ. ಈ ರೀತಿ ಡಿಫ್ರೆಂಟ್ ಅನ್ನಿಸ್ತದೆ. ಮಸ್ತ್ನಾಗೆ ಸೇವಾ ಗೀವ ಇದ್ದು ಅಂದ್ರೆ ಮ್ಯಾಗ ಹಾಕ್ಕೊಂಡು ತಿಂದ್ರೆ ಮಸ್ತ್ ಅನ್ನಿಸ್ತದೆ ನೋಡಿರಿ. ಸೂಪರ್ ಅಂದ್ರೆ ಸೂಪರ್ ಆಗ್ಯದ್ರಿ.
ನೀವು ಮಾಡ್ಕೊಂಡು ತಿನ್ನಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿರಿ, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ನಾ ಹಾಕುವಂಥ ರೆಸಿಪಿ ನೋಟಿಫಿಕೇಷನ್ ಬರ್ತದೆ, ನೀವು ತಕ್ಷಣ ನೋಡ್ಬೋದು. ಮೊದಲೆಲ್ಲ ಯಾವ ರೀತಿ ಸಪೋರ್ಟ್ ಮಾಡ್ತೀರಿ ಅದೇ ರೀತಿ ಸಪೋರ್ಟ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸ್ರಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಯಾರೆಲ್ಲ ನನ್ನ ರೆಸಿಪಿ ತಪ್ಪದೇ ವಿಡಿಯೋ ಟೈಮ್ ತೊಗೊಂಡು ನೋಡ್ಲಾತ್ತೀರಿ ಅವರಿಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್ 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 ಬಾಯ್.